ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಹಾಗೂ ಸಾಹಿತಿ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು ಅಮ್ಮ ಎಂದರೆ ಅಷ್ಟೇ ಸಾಕೆ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಅವರು ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿನ ಕೆಲಸದ ಒತ್ತಡದ ನಡುವೆಯೂ ಸಾಹಿತ್ಯ ಮತ್ತು ಕವಿತೆಗಳನ್ನು ಬರೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಲೇಖಕ ಧನರಾಜ್ ತವರಂದಿ ಅವರ ಸಾಹಿತ್ಯಾಸಕ್ತಿಯನ್ನ ಮೆಚ್ಚಿ ಶುಭ ಹಾರೈಸಿದರು. ಎಲ್ಲ ಸೊಸೈಟಿದು ನೆಗೆಟಿವಿಟಿ ನೋಡಿ ನೋಡಿ ಎಲ್ಲರಿಗೆ ಅದು ಸ್ಯಾನಿಟಿ ಹೋಗ್ಬಿಡುತ್ತೆ. ಯಾವ ಸ್ಟ್ರೇಂಜರ್ಗೆ ಅಥವಾ ಬೇರೆಯವರಿಗೆ ನೋಡ್ತಾರಲ್ಲ ಅವರು, ಅವ್ರಿಗೆ ಫಸ್ಟ್ ಇದು ಬೆನ್ವಂತರ ಕಾಣ್ತಾರ. ಈ ಮೈಂಡ್ ಸೆಟ್ ಅಲ್ಲಿ ಇದು ಈ ತರ ಪಾಸಿಟಿವ್ ಹೋಗಿ ಇಟ್ಕೊಂಡು ಈ ತರ ಪಾಸಿಟಿವಿಟಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರಿಗೆ. ಇಟ್ಸ್ ವೆರಿ ಗುಡ್ ಸೈನ್. So it's an inspiration for all of us to pursue good hobbies and not even hobby, pursuing it as a professional writer. So that is also a good thing. Writing ಮತ್ತೆ ರೀಡಿಂಗ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಚುವೇಶನ್ ಹೆಂಗಿದೆ, ನಮಗೆ ಇದು ಫಸ್ಟ್ ಟೈಮ್ ಇದು ಗೊತ್ತಾಗುತ್ತೆ. ಇದು ಈ ಟೈಮ್ ಜನರಲ್ ಟ್ರಾನ್ಸ್ಫರ್ ಮಾಡಿದಾಗ ಒಂದು ಸ್ಟೇಷನ್ ಅಲ್ಲಿ ಆನ್ ಅವರೇಜ್ 30-35 ಜನ ಇರ್ತಾರೆ. ಬಟ್ ಈಗ ಎಲ್ಲರಿಗೆ ರಿಲೀವ್ ಮಾಡಿದ ಮೇಲೆ ನಮ್ಗೆ ಇದು ಸಬ್ ಇನ್ಸ್ಪೆಕ್ಟರ್ಸ್ ಮತ್ತೆ SHOs ಕಾಲ್ ಮಾಡ್ತಾ ಇರ್ತಾರೆ, ಇಲ್ಲ ಸರ್ ನಮ್ಮ ಹತ್ರ ರೈಟರ್ ಇಲ್ಲ ಅಂತ. ಸೊ 30-35 ಜನ ನೀವು ಸ್ಟೇಷನ್ಗೆ ಇರ್ತಾರೆ, ಒಂದೇ ಒಂದು ರೈಟರ್ ಇಲ್ಲ. ಮತ್ತೆ ನೀವು ಸಿಚುವೇಶನ್ ನೋಡ್ಬೇಕು ಹೆಂಗೆ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಸಿಚುವೇಶನ್ ರೈಟಿಂಗ್ ಅಲ್ಲಿ. ಮತ್ತೆ ಯಾರು ರೈಟರ್ ಇರ್ತಾರೆ ಸ್ಟೇಷನ್ ಅಲ್ಲಿ, ಅವರು ಕೂಡ ಏನ್ ಮಾದರಿ ಮಾಡಿ ಇರ್ತಾರೆ ಇದು 2 ವರ್ಷ ಹಿಂದೆ, ಇದೇ ಮಾದರಿಗೆ ಇದು ಸೇಮ್ ಫಾರ್ಮೆಟ್ ಮಾಡಿ ಟೈಮಿಂಗ್ ಮತ್ತೆ ಸ್ಥಳ ಪೂರ್ತಿ ಚೇಂಜ್ ಮಾಡಿ ಇದು ಸೇಮ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಔಟ್ಡೋರ್ ಕೆಲಸ ಅಲ್ಲಿ ನಮ್ಮವರು ಎಲ್ಲ ಎಕ್ಸ್ಪರ್ಟ್ ಇದ್ದಾರೆ. ಎಲ್ಲ ಬಂದೋಬಸ್ತ್ ಆಗ್ಲಿ, ಇದು ಸಾಹೇಬ್ ಹೆಂಗೆ ಹೇಳಿದ್ದಾರೆ, ಇದು ಒತ್ತಡ ಇರುತ್ತೆ, ಎಲ್ಲ ಇರುತ್ತೆ, ಮ್ಯಾನೇಜ್ ಮಾಡ್ತಾರೆ ಸರ್ ನಾವು ಅವೆಲ್ಲ. ಬಟ್ ಇದು ಯಾವಾಗ ರೈಟಿಂಗ್ ಮತ್ತೆ ರೀಡಿಂಗ್ ಈ ಟೈಮ್ ಪೂರ್ತಿ ಕಷ್ಟ ಆಗುತ್ತೆ. ನಮ್ಮವರಿಗೆ ಒಂದು ಲೆಟರ್ ಡ್ರಾಫ್ಟ್ ಮಾಡಕ್ಕೆ ನೀವು ಹೇಳ್ತೀರ, ಆಮೇಲೆ ಇದು ಸಿಚುವೇಶನ್ ಸ್ವಲ್ಪ ಟಫ್ ಆಗುತ್ತೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಕೂಡ ಇದು ಪ್ರೊಫೆಷನಲ್ ಆಗಿ ರೈಟಿಂಗ್ ಕೆಲಸಕ್ಕೆ ಮುಂದಾಗ್ತಿರಲ್ಲ. ಇಟ್ಸ್ ವೆರಿ ಇನ್ಸ್ಪೈರಿಂಗ್, ದಟ್ ಇಸ್ ವೆರಿ ಗುಡ್. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಅವರು ಮಾತನಾಡಿ, ಕಡು ಬಡತನದ ಕುಟುಂಬದಿಂದ ಬಂದ ಧನರಾಜ್ ತವರಂದಿ ಅವರು ಬಾಲ್ಯದಿಂದಲೇ ಓದಿನ ಮೇಲೆ ಆಸಕ್ತಿ ಬೆಳೆಸಿಕೊಂಡಿದ್ದರು. ಹಲವು ಟೀಕೆಗಳ ನಡುವೆಯೂ ತಮ್ಮ ಸಾಹಿತ್ಯಾಸಕ್ತಿಯನ್ನ ಮುಂದುವರೆಸಿ ಇಂದು ಅಮ್ಮ ಎಂದರೆ ಅಷ್ಟೇ ಸಾಕು ಕೃತಿಯನ್ನ ರಚಿಸಿರುವುದು ಶ್ಲಾಘನೀಯ. ಅವರ ಸಾಹಿತ್ಯ ಪಯಣ ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಅವರೇ ಎಲ್ಲ ಮಾತಾಡೋದು ನಾನು ಹೇಳಿದ್ದೇನೆ ಮಾತಾಡಕ್ಕೆ. ನನ್ನ ಇಲಾಖೆಯಲ್ಲಿ ಬಹಳಷ್ಟು ಕವಿಗಳನ್ನ ನಾನು ನೋಡಿದ್ದೀನಿ. ನನ್ನ ಇಲಾಖೆ ಸೇರಿದಾಗಲಿಂದ ವಿಜಯ ಸಾಸನೂರ್ ಅಂತ ಇದ್ರು, ಪ್ರಖ್ಯಾತ ಕಾದಂಬರಿಕಾರರು. ಬಹಳಷ್ಟು ಸಿನಿಮಾಗಳಾಗಿದೆ, ಆ ಸಿನಿಮಾಗಳು ನೋಡಿದ್ದೀರಾ. ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಭಾಗ್ಯ ನನಗಿತ್ತು, ಅವ್ರ ಜೊತೆ ಒಡನಾಟ ಇತ್ತು. ಇವಾಗ ಹೇಳಿದ್ರು ರಾಮಾನುಜಂ ಸಾಹೇಬರು ನನಗೆ SP ಅವರಾಗಿದ್ರು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಜೊತೆನಲ್ಲಿ. ಅವರು ಅತ್ಯುತ್ತಮ ಕವಿಗಳು. ಈ ತರ ಇದೆ. ಪ್ರತಿಯೊಬ್ಬ ನನ್ನ ಪ್ರಕಾರ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯು, ಪೊಲೀಸ್ ಸಿಬ್ಬಂದಿಯೂ ಸಹ ಕವಿನೇ ನನ್ನ ಪ್ರಕಾರ. ಅವನು ಬರೀತಕ್ಕಂಥ ಮಾಜರು, ಅವನು ಬರೀತಕ್ಕಂಥ ಸ್ಟೇಟ್ಮೆಂಟ್, ಅವನು ಬರೀತಕ್ಕಂಥ ಬೇರೆ ಯಾವ್ದಾದ್ರು ಹೇಳಿಕೆಗಳು ಇರ್ಬೋದು, ಏನೇನೇ ಇರ್ಬೋದು, ಚಾರ್ಜ್ ಶೀಟ್ ಇರ್ಬೋದು, FIR ಇರ್ಬೋದು, ಯಾವ ಕವಿತೆಗೂ ಕಮ್ಮಿ ಇಲ್ದಂಗೆ ಇರುತ್ತೆ. ಲಯಬದ್ಧವಾಗಿರುತ್ತೆ. ಎಲ್ಲಿ ಯಾವ ಲಾ ಪಾಯಿಂಟ್ ಹಾಕ್ಬೇಕು, ಎಲ್ಲಿ ಗ್ರಾಮರ್ ಸರಿ ಇರ್ಬೇಕು. ಪ್ರಪಂಚದ ಯಾವುದೇ ವ್ಯಕ್ತಿ, ಯಾವುದೇ ಕವಿ ನಾನ್ ಬರಿತೀನಿ ಅಂತ ಹೇಳಲ್ಲ, ಆದ್ರೆ ನಾವು ಮಾತ್ರ ಬರಿತೀವಿ. ನೀವೆಲ್ಲ ಏನ್ ಕೆಟ್ಟದ್ದು ಬೈತೀರಾ ಅದನ್ನ ಬರೆಯಲ್ಲ. ನೀವು ಅತಿ ಕೆಟ್ಟದಾಗಿ ಇನ್ನೊಬ್ಬರಿಗೆ ಪಕ್ಕದ ಮನೆಯವರಿಗೆ ಬೈತಿರಲ್ಲ, ಅದನ್ನು ನಾವು ಪೆನ್ನಲ್ಲಿ ಬರಿತೀವಿ. ಅವರನ್ನ ಅದನ್ನ ಬರೆಯೋಕ್ಕಂತ ಒಂದೇ ಒಂದು ಇಲಾಖೆ ನಾವು ಮಾತ್ರ. ಅದಕ್ಕೆ ನಮ್ಮಂತ ಕವಿಗಳು ಯಾರು ಇಲ್ಲ ಆಯ್ತಾ. ಅದರಿಂದ ಪ್ರತಿಯೊಬ್ಬರು ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಇವನು ಯಾರು ಧನರಾಜ್, ಅದನ್ನ ಸ್ವಲ್ಪ ಅವನು, ನಾನು ಮೊದಲೇ ನೋಡಿದ್ರೆ ಒಂಥರ ಕಪ್ಪನೊಳಗೆ ಇರ್ತಾನೆ. ಅವ್ನು ಯಾವಾಗಲೂ ಒಂಥರ ಭಾವನಾಚೀವಿ, ಖುಷಿಯಾಗಿರ್ತಾನೆ. ನನಗೆ ಅವ್ನಿಗೆ ನಾನು ಮೊದಲೇ ಹೇಳ್ದಂಗೆ ಅವನ ಬಗ್ಗೆ ನನಗೆ ಒಂಚೂರು ಕೇರ್ ಜಾಸ್ತಿ. ಎಲ್ಲಿ ಬೈಬೇಕು ಬೈತಾ ಇರ್ತೀನಿ, ಎಲ್ಲಿ ಪ್ರೀತಿ ಮಾಡಬೇಕು ಮಾಡ್ತಾ ಇರ್ತೀನಿ, ಎಲ್ಲಿ ಜಾಗೃತೆಗೊಳಿಸ್ತಾ ಇರ್ತೀನಿ, ಮಾಡ್ತೀನಿ ಅಂತ ನನಗೆ ತುಂಬಾ ಖುಷಿ ಆಯ್ತು. ನಿಜವಾಗ್ಲು ಒಳ್ಳೊಳ್ಳೆ ಕವಿತೆಗಳು ಬರೆದಿದ್ದ. ನಾನು ಇನ್ನೂ ನೀಟಾಗಿ ಓದಿದೆ, ಹಾಗೆ ಗ್ಲಾನ್ಸ್ ಮಾಡಿದ್ದೀನಿ. ಇನ್ನೊಂದ್ಸಲ ನೀಟಾಗಿ ಓದ್ತೀನಿ, ಅದು ಅಭಿಪ್ರಾಯ ಕೊಡ್ತೀನಿ ಅವನಿಗೆ.
ನಾನು ಅಂತ ಸಾಹಿತ್ಯ ಅಭಿಮಾನಿ ಅಲ್ಲ, ಅಲ್ಲ ಸಾಹಿತ್ಯ ಅಭಿಮಾನಿ, ಸಾಹಿತ್ಯ ಇವನಲ್ಲ, ವಿದ್ಯಾರ್ಥಿ ಅಲ್ಲ ನಾನು. ಆದ್ರೆ ಸಾಹಿತ್ಯದ ಬಗ್ಗೆ ಭಾರಿ ಇಷ್ಟ ನನಗೆ. ಸತ್ಯನಾರಾಯಣರವರು ನಾವು ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಒಂದು ಪುಸ್ತಕ ಬರೆದ ಉಡುಗೊರೆ ಕೊಟ್ಟರು. ಓದಿ ನಕ್ಕು ನಮ್ಮ ಮನೇಲಿ ಕೇಳಿದ್ರೆ ಏನಾದ್ರು ರುಚಿಗೆ ಚಿಡಿತೀರಿ ಒಬ್ಬಳೆ ಓದ್. ಆಮೇಲೆ ಅವಳು ನೀನು ಓದು ಅಂತ ಅವಳು ಕೊಟ್ಟೆ. ಅವಳು ಒಬ್ಬಳೆ ಈಗ ಕತೆ ಚೆನ್ನಾಗಿದೆ ಪುಸ್ತಕ. ಓದಿ ಸತ್ಯನಾರಾಯಣ ಅವ್ರದ್ದು ತುಂಬಾ ಚೆನ್ನಾಗಿದೆ. ಆತರ ನೀವೆಲ್ಲರೂ ಬೆಳೆಸ್ಕೊಳ್ಳಿ, ಈ ಸಾಹಿತ್ಯನ ಓದ್ತಕ್ಕಂಥ ಅಭಿರುಚಿಯನ್ನ ಬೆಳೆಸ್ಕೊಳ್ಳಿ. ಅವಾಗ ಅವ್ರು ಹೇಳ್ದಂಗೆ ನಮ್ಮ ಎಲ್ಲ ಬುದ್ಧಿ ವಿಕಸನಗೊಳ್ಳುತ್ತೆ, ನಾವು ಸಮಾಜನ ನೋಡ್ತಕ್ಕಂಥ ದೃಷ್ಟಿ ಬದಲಾಗುತ್ತೆ. ಇದೆಲ್ಲ ನಾವು 25 ವರ್ಷ 30 ವರ್ಷ ಸರ್ವಿಸ್ ಆದ್ಮೇಲೆ ನಮಗೆ ಬಂದ್ರೆ, ನಮ್ಮ ಧನರಾಜ್ಗೆ ಇಲಾಖೆಗೆ ಎಂಟರ್ ಆಗ್ಬೇಕಾದ್ರೆ ಈ ತರ ಒಂದು ಮನೋಭಾವ ಇದೆ ಅವನ ಹತ್ರ. ಖಂಡಿತವಾಗ್ಲೂ ಅವನಿಂದ ಇಲಾಖೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಅವನಿಗೆ ಎಲ್ಲ ರೀತಿ ಒಳ್ಳೇದಾಗುತ್ತೆ. ಸಾಹಿತಿ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು ಮಾತನಾಡಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಶ್ರೀಮಂತಿಕೆಯನ್ನ ವಿವರಿಸಿದರು. ಅಮ್ಮ ಎಂದರೆ ಅಷ್ಟೇ ಸಾಕೆ ಕೃತಿಯ ಲೇಖಕರಾದ ಧನರಾಜ್ ತವರಂದಿ ಅವರು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕನ್ನಡ ಸಾಹಿತ್ಯದ ಮೇಲಿನ ಅಪಾರ ಪ್ರೀತಿ ಮತ್ತು ಗೌರವದಿಂದ ಸಮಯ ಮಾಡಿಕೊಂಡು ಪುಸ್ತಕ ಓದುವ ಹಾಗೂ ಬರೆಯುವ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾನು ಆಯ್ತು, ನೀವು ಪುಸ್ತಕ ಪಬ್ಲಿಷ್ ಮಾಡಿ, ಇದು ನಿಮ್ಮ ಮೊದಲ ಹೆಜ್ಜೆ ಆದ್ರಿಂದ ಅದರಲ್ಲಿ ಏನೇ ತಪ್ಪುಗಳಿದ್ರು ಅದು ಮಗು ಮಾಡೋ ಮುದ್ದು ತಪ್ಪಿದ ಹಾಗೆ ಮುಂದೆ ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೇಕು. ವಿಸ್ತಾರವಾದ ಅಧ್ಯಯನ ಬೇಕು ನಿಮಗೆ. ಇನ್ನು ತಾಳ್ಮೆಯಿಂದ ಕಾದ್ ನೋಡಿ ಅಂತೆಲ್ಲ ಹೇಳಿ 1 ತಿಂಗಳು ಹಂಗೂ ಹಿಂಗೂ ಕಾಲ ತಳೆದೆ. ಆಮೇಲೆ ಮತ್ತೆ ಬಂದ್ರು, ಇಲ್ಲ ಸರ್ ಪುಸ್ತಕ ಆಗ್ಲೇಬೇಕಿದು, 18ನೇ ತಾರೀಕು ಆಗ್ಬೇಕು, ನಂದು ಆನಿವರ್ಸರಿ ಇದೆ, ನಮ್ಮ ಮನೆಯವರಿಗೆ ಸರ್ಪ್ರೈಸ್ ಮಾಡ್ಬೇಕು ಅವತ್ತು ಅಂತೆಲ್ಲ ಹೇಳಿದ್ರಲ್ಲ. ಆಮೇಲೆ ಇದು ಮುಂದಕ್ಕೆ ತಳ್ಳೋದು ಬೇಡ ಅಂತ ವಿಶೇಷವಾಗಿ ಸರ್ ಅವ್ರಿಗೆ ಎನ್ಕರೇಜ್ ಮಾಡಿದ್ರು. ಇಲ್ಲ ನೀವು ಪುಸ್ತಕ ಮಾಡುವ ಒಂದು ಕಾರ್ಯಕ್ರಮ. ಇವತ್ತು ಇದೆಲ್ಲ ಆಗ್ತಿರೋದೇ ಅವ್ರಿಗೆ ಅವ್ರ ಇಲಾಖೆ ನೀಡಿರ್ತಕ್ಕಂಥ ತುಂಬಾ ಬಲವಾದ ಒಂದು ಸಪೋರ್ಟ್ ನಿಂದ ಅನ್ನೋದು ನಾನು ಇಲ್ಲಿ ಎದುರುಗಡೆ ಅತ್ಯಂತ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಕವಿತೆಯಲ್ಲಿ ಏನಿದೆ ಅಂತ ನಾನೇ ಎಲ್ಲ ಹೇಳ್ಬಿಟ್ರೆ ನೀವು ಆ ಪುಸ್ತಕ ಓದಲ್ಲ. ಯಾಕಂತಂದ್ರೆ ಧನರಾಜ್ ಈ ಪುಸ್ತಕನ ಸ್ವತಃ ಪಬ್ಲಿಷ್ ಮಾಡಿದ್ದಾರೆ. ಇದರ ಅಷ್ಟು ಹಣನ ಅವ್ರು ತಮ್ಮ ಪರ್ಸಿಂದ ಹಾಕಿದ್ದಾರೆ. ನೀವು ಹೊರೆ ಆಗಲ್ವಾ ಅಂತಂದ್ರೆ ಅವ್ರು ಹೇಳಿದ್ರೆ ಎಷ್ಟು ಚೆನ್ನಾಗಿ, ಸರ್ ನನಗೆ ಪಾರ್ಟಿ ಗೀಟಿ ಅಂತೆಲ್ಲ ಹೋಗ್ತಿರಲ್ಲ, ನನ್ನ ಸೇರಿಸಿ ಹೇಳಿದ್ರು ಹೋಗ್ತಿರಲ್ಲ, ಆ ತರದ ಯಾವ ದುರಭ್ಯಾಸನೇ ಇಲ್ಲ. ಸ್ವಲ್ಪ ಹಣನ ಪುಸ್ತಕಕ್ಕೆ ಹಾಕ್ತಿದೀಯ, ಅದೇನಂತ ಅಪರಾಧ ಅಲ್ಲ ಅಂದಾಗ ನಂಗೆ ಎಷ್ಟು ಮೆಚ್ಚುಗೆ ಆಗೋಯ್ತು. ನನಗೆ ಯಾವ ಚಟಂಬೆಯಿಂದ. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಾಹಿತಿಗಳು ಹಾಗೂ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.